ನಮಸ್ಕಾರ ಸ್ನೇಹಿತರೆ, ಇಂದು ನಾವು 2026ರ ಮಾರ್ಚ್ ತಿಂಗಳ ತುಲಾ ರಾಶಿಯವರ ಸಂಪೂರ್ಣ ಭವಿಷ್ಯವನ್ನು ಅತ್ಯಂತ ವಿಸ್ತೃತವಾಗಿ ಆಳವಾಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಗ್ರಹಗಳ ಚಲನೆಗಳು ಒಂದಲ್ಲ ಒಂದು ರೀತಿಯ ಪ್ರಭಾವವನ್ನು ಬೀರುತ್ತದೆ. ವಿಶೇಷವಾಗಿ ಈ 2026ರ ಮಾರ್ಚ್ ತಿಂಗಳು ತುಲಾ ರಾಶಿಯವರಿಗೆ ಒಂದು ಮೈಲಿಗಲ್ಲು ಎಂದಲೇ ತಪ್ಪಾಗಲಾರದು. ಯಾಕೆಂದರೆ ಈ ತಿಂಗಳಲ್ಲಿ ನಡೆಯುವ ಗ್ರಹಗಳ ಸಂಯೋಜನೆ ಸಾಮಾನ್ಯವಾದದ್ದಲ್ಲ. ಈ ಮಾಸದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರುತ್ತದೆ, ಉದ್ಯೋಗದಲ್ಲಿ ಬದಲಾವಣೆಗಳಾಗಬಹುದು, ವ್ಯಾಪಾರಸ್ಥರಿಗೆ ಲಾಭವಿದೆ, ವಿದ್ಯಾರ್ಥಿಗಳ ಭವಿಷ್ಯವೇನು ಹಾಗೂ ನಿಮ್ಮ ಪ್ರೇಮ ಜೀವನ ಮತ್ತು ಆರೋಗ್ಯದ ಸ್ಥಿತಿಗತಿಗಳೇನು ಎಂಬುದನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಈ ತಿಂಗಳ ನಕಾರಾತ್ಮಕ ಪ್ರಭಾವಗಳನ್ನು ತಗ್ಗಿಸಲು ಅತ್ಯಂತ ಪ್ರಭಾವಶಾಲಿ ಪರಿಹಾರಗಳನ್ನು ಕೂಡ ತಿಳಿಸಿಕೊಡಲಿದ್ದೇನೆ. ಬನ್ನಿ ಇಂದಿನ ವಿಶ್ಲೇಷಣೆಯನ್ನು ಆರಂಭಿಸೋಣ. ಸ್ನೇಹಿತರೆ, ಯಾವುದೇ ಒಂದು ರಾಶಿಯ ಭವಿಷ್ಯವನ್ನು ನಿಖರವಾಗಿ ಹೇಳಬೇಕೆಂದರೆ ಮೊದಲು ಆ ತಿಂಗಳ ಗ್ರಹಗತಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಮಾರ್ಚ್ 2026ರ ಮಾಸದ ಆರಂಭದಲ್ಲಿಯೇ ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಅಂದರೆ ಪಂಚಮ ಭಾವದಲ್ಲಿ ಒಂದು ಅದ್ಭುತವಾದ ಪಂಚಗ್ರಹ ಕೂಟ ನಿರ್ಮಾಣವಾಗುತ್ತಿದೆ. ಸೂರ್ಯ, ಬುಧ, ಶುಕ್ರ, ಕುಜ ಹಾಗೂ ರಾಹು ಈ 5 ಗ್ರಹಗಳು ಒಂದೇ ಮನೆಯಲ್ಲಿ ಸೇರುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 5ನೇ ಮನೆ ಎಂದರೆ ಬುದ್ಧಿ, ಜ್ಞಾನ, ಪ್ರೇಮ ಮತ್ತು ಪೂರ್ವ ಪುಣ್ಯದ ಸ್ಥಾನ. ಈ ಮನೆಯಲ್ಲಿ ಇಷ್ಟೊಂದು ಗ್ರಹಗಳ ಸಮಾಗಮ ನಿಮ್ಮ ಜೀವನದಲ್ಲಿ ಹಲವು ಅನಿರೀಕ್ಷಿತ ತಿರುವುಗಳನ್ನು ತರಲಿದೆ. ಇದರ ಜೊತೆಗೆ ಕರ್ಮಕಾರಕ ಶನಿಯು ಈ ತಿಂಗಳಿಡೀ ನಿಮ್ಮ 6ನೇ ಮನೆಯಾದ ಅಷ್ಟಮ ಸ್ಥಾನದಲ್ಲಿ ಕುಳಿತಿರುತ್ತಾನೆ. 6ನೇ ಮನೆ ಎಂದರೆ ರೋಗದ ಸ್ಥಾನ, ಆದರೆ ಶನಿಯು ಇಲ್ಲಿರುವುದು ಬಹಳ ಶುಭ ಫಲಗಳನ್ನು ನೀಡುತ್ತಾನೆ. ನಿಮ್ಮ ಶತ್ರುಗಳನ್ನು ನಾಶ ಮಾಡುತ್ತಾನೆ. ಇನ್ನು ದೇವಗುರು ಬೃಹಸ್ಪತಿಯು ಮಾರ್ಚ್ 11ರವರೆಗೆ ವಕ್ರಗತಿಯಲ್ಲಿದ್ದು ಆನಂತರ ನಿಮ್ಮ ಭಾಗ್ಯಸ್ಥಾನದಲ್ಲಿ ಅಂದರೆ 9ನೇ ಮನೆಯಲ್ಲಿ ನೇರ ಚಲನೆಯನ್ನು ಆರಂಭಿಸುತ್ತಾನೆ. ಇದಲ್ಲದೆ ಕೇತು ಗ್ರಹವು ಲಾಭಸ್ಥಾನವಾದ 11ನೇ ಮನೆಯಲ್ಲಿ ಸಂಪೂರ್ಣವಾಗಿ ನೆಲೆಸಿದ ಈ ಎಲ್ಲ ಗ್ರಹಗಳ ಸ್ಥಾನ ಪಲ್ಲಟಗಳು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಮ್ಯಾಜಿಕ್ ಮಾಡಲಿವೆ ಎಂಬುದನ್ನು ಈಗ ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ಎಲ್ಲರೂ ಕಾಯುತ್ತಿರುವ ವಿಚಾರ ಆರ್ಥಿಕ ಸ್ಥಿತಿ. ತುಲಾ ರಾಶಿಯವರೇ, ಈ ಮಾಸ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಅಕ್ಷರಶಃ ಕುಬೇರ ಯೋಗವನ್ನು ತಂದುಕೊಡಲಿದೆ. ಹೌದು, ನೀವು ಊಹಿಸದ ಮಟ್ಟಿಗೆ ಧನ ಲಾಭವಾಗುವ ಬಲವಾದ ಯೋಗಗಳಿವೆ. ಇದಕ್ಕೆ ಪ್ರಮುಖ ಕಾರಣ ಲಾಭ ಸ್ಥಾನದಲ್ಲಿ ಕುಳಿತಿರುವ ಕೇತು ಮತ್ತು ಪಂಚಮ ಸ್ಥಾನದಲ್ಲಿರುವ ಪಂಚಗ್ರಹಗಳ ಸಂಯೋಜನೆ. ಮನೆಯ ಮೇಲೆ ಅನೇಕ ಗ್ರಹಗಳ ದೃಷ್ಟಿ ಬೀಳುತ್ತಿರುವುದರಿಂದ ಈ ತಿಂಗಳು ನಿಮಗೆ ಕೇವಲ ಒಂದೇ ಮೂಲದಿಂದ ಆದಾಯ ಬರುವುದಿಲ್ಲ, ಬದಲಾಗಿ 10 ಹಲವು ಮೂಲಗಳಿಂದ ಹಣ ನಿಮ್ಮ ಕೈ ಸೇರಲಿದೆ. ಹಣಕಾಸಿನ ಹರಿವು ದಿನೇ ದಿನೇ ಹೆಚ್ಚಾಗುತ್ತಲೇ ಹೋಗುತ್ತದೆ. ಮತ್ತೊಂದು ಕಡೆ 6ನೇ ಮನೆಯಲ್ಲಿರುವ ಶನಿಯು ನಿಮ್ಮ 12ನೇ ಮನೆಯಾದ ವ್ಯಯಸ್ಥಾನದ ಮೇಲೆ ದೃಷ್ಟಿ ನೆಟ್ಟಿರುವುದರಿಂದ ನಿಮ್ಮ ಅನಾವಶ್ಯಕ ಖರ್ಚುಗಳಿಗೆ ಸಂಪೂರ್ಣವಾಗಿ ಬ್ರೇಕ್ ಬೀಳುತ್ತದೆ. ಅಂದರೆ ಒಂದೆಡೆ ಆದಾಯ ಹೆಚ್ಚಾಗುತ್ತಿದ್ದರೆ ಇನ್ನೊಂದೆಡೆ ಖರ್ಚುಗಳು ಪಾತಾಳಕ್ಕೆ ಕುಸಿಯುತ್ತದೆ. ಇದರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದು ನಿಶ್ಚಿತ. ಇದೇ ಸಮಯದಲ್ಲಿ ದ್ವಿತೀಯಾಧಿಪತಿಯಾದ ಮಂಗಳನು 5ನೇ ಮನೆಯಲ್ಲಿದ್ದು ಲಾಭಸ್ಥಾನವನ್ನು ನೋಡುತ್ತಿದ್ದಾನೆ. ಇದರ ಅರ್ಥ ನೀವು ಈ ತಿಂಗಳು ಮಾಡುವ ಯಾವುದೇ ಹೂಡಿಕೆಗಳು, ಅದು ಷೇರು ಮಾರುಕಟ್ಟೆಯಾಗಿರಬಹುದು, ಮ್ಯೂಚುವಲ್ ಫಂಡ್ ಆಗಿರಬಹುದು ಅಥವಾ ಚಿನ್ನದ ಮೇಲಿನ ಹೂಡಿಕೆಯಾಗಿರಬಹುದು, ಭವಿಷ್ಯದಲ್ಲಿ ನಿಮಗೆ ಬೃಹತ್ ಲಾಭವನ್ನು ತಂದುಕೊಡಲಿದೆ. ಆದರೆ ನೆನಪಿರಲಿ, ಹಣ ಬರುತ್ತಿದೆ ಎಂದು ಮನಬಂದಂತೆ ಖರ್ಚು ಮಾಡದೆ ಸರಿಯಾದ ಆರ್ಥಿಕ ತಜ್ಞರ ಸಲಹೆ ಪಡೆದು ಸೂಕ್ತ ಯೋಜನೆಯೊಂದಿಗೆ ಹೂಡಿಕೆ ಮಾಡುವುದನ್ನು ಕಲಿಯಿರಿ. ನಿಮ್ಮ ಈ ಪ್ಲಾನಿಂಗ್ ನಿಮ್ಮ ಭವಿಷ್ಯವನ್ನು ಭದ್ರಪಡಿಸುತ್ತದೆ. ಇನ್ನು ಉದ್ಯೋಗಸ್ಥರ ವಿಚಾರಕ್ಕೆ ಬರುವುದಾದರೆ, ಈ ತಿಂಗಳು ನಿಮಗೆ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಬದಲಾವಣೆಗಳನ್ನು ತರಲಿದೆ. ಯಾರಿಗೆ ತಾವು ಮಾಡುತ್ತಿರುವ ಕೆಲಸದಲ್ಲಿ ತೃಪ್ತಿ ಇಲ್ಲವೋ, ಯಾರು ಹೊಸ ಕೆಲಸಕ್ಕಾಗಿ ಬಹಳ ದಿನಗಳಿಂದ ಹುಡುಕಾಡುತ್ತಿದ್ದೀರೋ ಅವರಿಗೆ ಈ ತಿಂಗಳು ಶುಭ ಸುದ್ದಿಯನ್ನು ತರಲಿದೆ. 5ನೇ ಮನೆಯಲ್ಲಿರುವ ಗ್ರಹಗಳ ಸಂಯೋಜನೆ ಮತ್ತು 11ನೇ ತಾರೀಕಿನ ನಂತರ ಗುರುವಿನ ನೇರ ಚಲನೆಯು ನಿಮ್ಮ ವೃತ್ತಿ ಜೀವನದ ದಾರಿಯನ್ನು ಸುಗಮಗೊಳಿಸುತ್ತದೆ. ನೀವು ಅಂದುಕೊಂಡ ಕಂಪನಿಯಲ್ಲಿ ನೀವು ಕೇಳಿದ ಸಂಬಳಕ್ಕೆ ಉದ್ಯೋಗ ದೊರೆಯುವ ಅದೃಷ್ಟವಿದೆ. ವಿಶೇಷವಾಗಿ IT ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೃತ್ತಿಪರರಿಗೆ ಈ ತಿಂಗಳು ಅತ್ಯಂತ ಲಾಭದಾಯಕ. ನಿಮಗೆ ಹೊಸ ಪ್ರಾಜೆಕ್ಟ್ಗಳು ಸಿಗಬಹುದು ಅಥವಾ ಆನ್ಲೈನ್ ಅವಕಾಶಗಳು ಕೂಡ
ಒಲಿದು ಬರಬಹುದು. ಹಾಗೆಯೇ ಸರ್ಕಾರಿ ಉದ್ಯೋಗದಲ್ಲಿರುವವರು ತಮ್ಮಿಚ್ಛೆಯ ಸ್ಥಳಕ್ಕೆ ವರ್ಗಾವಣೆ ಅಥವಾ ಟ್ರಾನ್ಸ್ಫರ್ ಪಡೆಯಲು ಇದು ಅತ್ಯುತ್ತಮ ಸಮಯ. ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಳ್ಳಿ, ಅವರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗಲಿದೆ. ನಿರುದ್ಯೋಗಿಗಳಿಗಂತೂ ಈ ಮಾಸ ಒಂದು ವರದಾನ. ನಿಮ್ಮ ಪ್ರಯತ್ನಗಳನ್ನು ದ್ವಿಗುಣಗೊಳಿಸಿ, ಖಂಡಿತವಾಗಿಯೂ ಉದ್ಯೋಗ ಪ್ರಾಪ್ತಿಯಾಗುತ್ತದೆ. ಮಾಸದ ದ್ವಿತೀಯಾರ್ಧದಲ್ಲಿ ಅಂದರೆ 25ನೇ ತಾರೀಕಿನ ನಂತರ ಶುಕ್ರನು ಸಪ್ತಮ ಸ್ಥಾನಕ್ಕೆ ಪ್ರವೇಶಿಸಿದಾಗ ಆಫೀಸ್ನಲ್ಲಿ ನಿಮ್ಮ ಪ್ರಭಾವ ಇನ್ನಷ್ಟು ಹೆಚ್ಚಾಗುತ್ತದೆ. ಬಹುಕಾಲದಿಂದ ಕಾಯುತ್ತಿದ್ದ ಪ್ರಮೋಷನ್ ಕೂಡ ಸಿಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿದೆ. ವ್ಯಾಪಾರ ಮಾಡುವವರಿಗೆ ಈ ತಿಂಗಳು ಲಾಭದ ಸುರಿಮಳೆಯೇ ಆಗಲಿದೆ. ನೀವು ಏನೇ ವ್ಯಾಪಾರ ಮಾಡುತ್ತಿದ್ದರೂ ಅದರಲ್ಲಿ ಕಣ್ಣಿಗೆ ಕಾಣುವಂತಹ ಅದ್ಭುತ ಬೆಳವಣಿಗೆಯನ್ನು ನೀವು ಕಾಣಬಹುದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯವಿದು. ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಈ ಸಮಯ ಬಹಳ ವಿಶೇಷವಾಗಿರುತ್ತದೆ. ನಿಮ್ಮ ಪಾರ್ಟ್ನರ್ ಜೊತೆಗಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ. ಆದರೆ ಇಲ್ಲಿ ನೀವು ಗಮನಿಸಬೇಕಾದ ಒಂದು ಸೂಕ್ಷ್ಮ ವಿಚಾರವಿದೆ. ವ್ಯಾಪಾರದಲ್ಲಿ ನೀವು ತೆಗೆದುಕೊಳ್ಳುವ ಯಾವುದೇ ಹೊಸ ನಿರ್ಧಾರಗಳು ಅಥವಾ ಭವಿಷ್ಯದ ಯೋಜನೆಗಳನ್ನು ನಿಮ್ಮ ಪಾಲುದಾರರೊಂದಿಗೆ ಮುಕ್ತವಾಗಿ ಚರ್ಚಿಸಿ. ಯಾವುದೇ ವಿಷಯವನ್ನು ಮುಚ್ಚಿಡಬೇಡಿ. ಪಾರದರ್ಶಕತೆ ಅಥವಾ ಕ್ಲಾರಿಟಿ ಇದ್ದಷ್ಟು ನಿಮ್ಮ ವ್ಯಾಪಾರ ಲಾಭದತ್ತ ಸಾಗುತ್ತದೆ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ ಈ ತಿಂಗಳು ಗ್ರಾಹಕರ ಸಂಖ್ಯೆ ಹೆಚ್ಚಾಗಲಿದ್ದು ಆರ್ಥಿಕವಾಗಿ ಉತ್ತಮ ಲಾಭವನ್ನು ಗಳಿಸುವಿರಿ. ವಿದ್ಯಾರ್ಥಿಗಳ ವಿಚಾರದಲ್ಲಿ ಈ ತಿಂಗಳು ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆ ಇಡಬೇಕಾದ ಅಗತ್ಯವಿದೆ. ಏಕೆಂದರೆ ನಿಮ್ಮ ವಿದ್ಯಾಸ್ಥಾನವಾದ 5ನೇ ಮನೆಯಲ್ಲಿ ಹಲವು ಗ್ರಹಗಳ ಗೊಂದಲಮಯ ಸಂಯೋಜನೆ ಇದೆ. ಜೊತೆಗೆ ಅಲ್ಲಿ ರಾಹು ಕೂಡ ಇದ್ದಾನೆ. ರಾಹು ಎಂದರೆ ಭ್ರಮೆ. ಆದ್ದರಿಂದ ಈ ತಿಂಗಳು ನಿಮ್ಮ ಗಮನ ಓದಿನಿಂದ ವಿಚಲಿತಗೊಳ್ಳುವ ಸಾಧ್ಯತೆಗಳು ಬಹಳ ಹೆಚ್ಚಿವೆ. ಮೊಬೈಲ್ ಫೋನ್, ಸೋಷಿಯಲ್ ಮೀಡಿಯಾ, ಅನಾವಶ್ಯಕ ಸ್ನೇಹಿತರ ಸಹವಾಸ ನಿಮ್ಮ ಅಮೂಲ್ಯ ಸಮಯವನ್ನು ಹಾಳು ಮಾಡಬಹುದು. ಪುಸ್ತಕ ಹಿಡಿದು ಕುಳಿತರೂ ಮನಸ್ಸು ಎಲ್ಲೆಲ್ಲೋ ಅಲಿಯುತ್ತಿರುತ್ತದೆ. ಹಾಗಾಗಿ ಏಕಾಗ್ರತೆಯನ್ನು ಕಾಯ್ದುಕೊಳ್ಳುವುದು ಈ ತಿಂಗಳ ಅತಿ ದೊಡ್ಡ ಸವಾಲು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವ ವಿದ್ಯಾರ್ಥಿಗಳು ಇತರರಿಗಿಂತ 10 ಪಟ್ಟು ಹೆಚ್ಚು ಶ್ರಮ ಹಾಕಲೇಬೇಕಾಗುತ್ತದೆ. ಆದರೆ 11ನೇ ತಾರೀಕಿನ ನಂತರ ಭಾಗ್ಯಸ್ಥಾನದಲ್ಲಿರುವ ಗುರುವಿನ ಶುಭ ದೃಷ್ಟಿ ಬೀಳುವುದರಿಂದ ಪರಿಸ್ಥಿತಿಗಳು ನಿಧಾನವಾಗಿ ಸುಧಾರಿಸುತ್ತದೆ. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಹೊಸ ದಾರಿಗಳು ತೆರೆದುಕೊಳ್ಳುತ್ತದೆ. ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ಪ್ರತಿದಿನ ಬೆಳಿಗ್ಗೆ ಎದ್ದು ಧ್ಯಾನ ಮಾಡಿ. ಸರಸ್ವತಿ ಸ್ತೋತ್ರ ಅಥವಾ ಗಾಯತ್ರಿ ಮಂತ್ರವನ್ನು 108 ಬಾರಿ ಪಠಿಸುವ ಅಭ್ಯಾಸ ಮಾಡಿಕೊಳ್ಳಿ. ಇದು ನಿಮ್ಮ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಓದಿನಲ್ಲಿ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಈಗ ತುಲಾ ರಾಶಿಯವರ ಲವ್ ಲೈಫ್ ಅಥವಾ ಪ್ರೇಮ ಜೀವನದ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಪ್ರೀತಿಯ ವಿಚಾರದಲ್ಲಿ ಈ ತಿಂಗಳು ರೋಲರ್ ಕೋಸ್ಟರ್ ತರಹ ಇರುತ್ತದೆ. ಅಂದರೆ ಒಮ್ಮೆ ಅತಿಯಾದ ಸಂತೋಷ, ಮತ್ತೊಮ್ಮೆ ಅಷ್ಟೇ ಗೊಂದಲ. ಪಂಚಮ ಸ್ಥಾನವು ಪ್ರೇಮ ಸಂಬಂಧಗಳನ್ನು ಸೂಚಿಸುತ್ತದೆ. ಅಲ್ಲಿ ಶುಕ್ರ ಮತ್ತು ರಾಹುವಿನ ಜೊತೆ ಇರುವಿಕೆ ನಿಮ್ಮಲ್ಲಿ ಪ್ರಣಯದ ಭಾವನೆಗಳನ್ನು ಹೆಚ್ಚಿಸುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ನೀವು ಬಹಳ ಆಪ್ತವಾದ ಕ್ಷಣಗಳನ್ನು ಕಳೆಯುತ್ತೀರಿ. ಆದರೆ ಇಲ್ಲಿ ರಾಹುವಿನ ಪ್ರಭಾವವಿರುವುದರಿಂದ ನಿಮ್ಮ ಮನಸ್ಸು ಬೇರೊಬ್ಬರ ಕಡೆಗೂ ಆಕರ್ಷಿತರಾಗುವ ಅಪಾಯವಿದೆ. ನಿಮ್ಮ ಪ್ರಸ್ತುತ ಸಂಬಂಧ ಚೆನ್ನಾಗಿದ್ದರೂ ಅನ್ಯ ವ್ಯಕ್ತಿಗಳ ಮೇಲಿನ ವ್ಯಾಮೋಹ ನಿಮ್ಮ ಬದುಕಿನಲ್ಲಿ ಚಂಡಮಾರುತವನ್ನು ಎಬ್ಬಿಸಬಹುದು. ಒಂದೇ ಸಮಯದಲ್ಲಿ ಇಬ್ಬರೊಂದಿಗೆ ಸಂಬಂಧ ಇಟ್ಟುಕೊಳ್ಳುವ ಆಲೋಚನೆ ಬಂದರೆ ಅದನ್ನು ತಕ್ಷಣ ಕೈಬಿಡಿ. ಇಲ್ಲದಿದ್ದರೆ ನಿಮ್ಮ ನಿಜವಾದ ಪ್ರೀತಿಯನ್ನು ನೀವು ಕಳೆದುಕೊಳ್ಳಬೇಕಾಗುತ್ತದೆ. ಶನಿಯು 6ನೇ ಮನೆಯಲ್ಲಿರುವುದರಿಂದ ಪ್ರೇಮ ಸಂಬಂಧದಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸಲು ನೀವು ಮಾನಸಿಕವಾಗಿ ಸಿದ್ಧರಾಗಿರಬೇಕು. ನಿಮ್ಮ ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿರಿ. ಅವರ ಮೇಲೆ ನಂಬಿಕೆ ಇಡಿ. ಎಷ್ಟೇ ಆಕರ್ಷಣೆಗಳು ಎದುರಾದರೂ ನಿಮ್ಮ ನಿಯಂತ್ರಣವನ್ನು ಕಳೆದುಕೊಳ್ಳಬೇಡಿ. ಹೀಗಿದ್ದಾಗ ಮಾತ್ರ ನಿಮ್ಮ ಪ್ರೇಮ ಜೀವನ ಸುಂದರವಾಗಿರುತ್ತದೆ. ಕುಟುಂಬ ಜೀವನದ ದೃಷ್ಟಿಯಿಂದ ಈ ಮಾಸ ಸಾಧಾರಣವಾಗಿ ಉತ್ತಮವಾಗಿರುತ್ತದೆ. ಶನಿಯ ದೃಷ್ಟಿಯು ನಿಮ್ಮ ಚತುರ್ಥ ಭಾವದ ಮೇಲೆ ಬೀಳುತ್ತಿರುವುದರಿಂದ ಮನೆಯಲ್ಲಿ ಸಣ್ಣ ಪುಟ್ಟ ವಾಗ್ವಾದಗಳು, ಭಿನ್ನಾಭಿಪ್ರಾಯಗಳು ಬಂದು ಹೋಗಬಹುದು. ಆದರೆ ಮನೆಯ ಹಿರಿಯರ ಮಧ್ಯಸ್ಥಿಕೆಯಿಂದ, ಗುರುವಿನ ಅನುಗ್ರಹದಿಂದ ಅದೆಲ್ಲವೂ ಬಗೆಹರಿಯುತ್ತದೆ. ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ಈ ತಿಂಗಳು ನೀವು ವಿಶೇಷವಾದ ಕಾಳಜಿಯನ್ನು ವಹಿಸಲೇಬೇಕು. ಅವರಿಗೆ ವಯಸ್ಸಾಗಿದ್ದರೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ.
ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಏನಾದರೂ ವ್ಯಾಜ್ಯಗಳಿದ್ದರೆ ಈ ತಿಂಗಳು ಅವುಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಅಂತಹ ಸಂದರ್ಭದಲ್ಲಿ ಕೋಪವನ್ನು ಬದಿಗಿಟ್ಟು ತಾಳ್ಮೆಯಿಂದ ವರ್ತಿಸಿ. ಮಾಸಾಂತ್ಯದಲ್ಲಿ ಕುಟುಂಬದವರೆಲ್ಲ ಒಟ್ಟಾಗಿ ಯಾವುದಾದರೂ ದೇವಸ್ಥಾನಕ್ಕೆ ಭೇಟಿ ನೀಡುವ ಅಥವಾ ಮನೆಯಲ್ಲಿಯೇ ಯಾವುದಾದರೂ ಶುಭ ಕಾರ್ಯಕ್ರಮವನ್ನು ಆಯೋಜಿಸುವ ಸಾಧ್ಯತೆಗಳಿವೆ. ಇನ್ನು ವಿವಾಹಿತರ ದಾಂಪತ್ಯ ಜೀವನದ ಬಗ್ಗೆ ಹೇಳುವುದಾದರೆ ಸಪ್ತಮಾಧಿಪತಿಯಾದ ಮಂಗಳನು ಶುಕ್ರನೊಂದಿಗೆ ಸೇರಿರುವುದರಿಂದ ಗಂಡ ಹೆಂಡತಿಯ ನಡುವೆ ಪ್ರೀತಿ, ಪ್ರೇಮ, ಅನುರಾಗ ಹೆಚ್ಚಾಗುತ್ತದೆ. ಸಣ್ಣ ಪುಟ್ಟ ಮನಸ್ತಾಪಗಳು ಬಂದರೂ ಗುರುವಿನ ದೃಷ್ಟಿ ಇರುವುದರಿಂದ ನಿಮ್ಮ ದಾಂಪತ್ಯ ಜೀವನವು ಅನ್ಯೋನ್ಯವಾಗಿ ಮತ್ತು ದೃಢವಾಗಿ ಮುಂದುವರಿಯುತ್ತದೆ. ಸ್ನೇಹಿತರೆ, ದುಡ್ಡು, ಪ್ರೀತಿ ಎಲ್ಲವೂ ಇದ್ದು ಆರೋಗ್ಯವಿಲ್ಲದಿದ್ದರೆ ಪ್ರಯೋಜನವಿಲ್ಲ. ಈ ತಿಂಗಳು ತುಲಾ ರಾಶಿಯವರ ಆರೋಗ್ಯದ ಬಗ್ಗೆ ಬಹಳ ಎಚ್ಚರಿಕೆ ಅಗತ್ಯವಿದೆ. ಮಾಸದ ಆರಂಭದಿಂದಲೇ ನಿಮ್ಮ ರಾಶಾಧಿಪತಿ ಶುಕ್ರನು ರಾಹು, ಸೂರ್ಯ ಮುಂತಾದ ಗ್ರಹಗಳೊಂದಿಗೆ ಸೇರಿರುವುದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆಯಾಗಬಹುದು. ಅದರಲ್ಲೂ ವಿಶೇಷವಾಗಿ ಮಾರ್ಚ್ 1ನೇ ತಾರೀಕಿನಿಂದ 25ನೇ ತಾರೀಕಿನವರೆಗಿನ ಸಮಯ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಅಷ್ಟೊಂದು ಅನುಕೂಲಕರವಾಗಿಲ್ಲ. 6ನೇ ಮನೆಯಲ್ಲಿರುವ ಶನಿ ಮತ್ತು ಅಲ್ಲಿಗೆ ಬರುವ ಸೂರ್ಯ, ಶುಕ್ರ ಪ್ರಭಾವದಿಂದ ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಅಜೀರ್ಣ, ಗ್ಯಾಸ್ಟ್ರಿಕ್, ಫುಡ್ ಪಾಯ್ಸನ್ನಂತಹ ತೊಂದರೆಗಳು ಎದುರಾಗಬಹುದು. ಆದ್ದರಿಂದ ಹೊರಗಿನ ಜಂಕ್ ಫುಡ್, ಮಸಾಲೆಯುಕ್ತ ಆಹಾರಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ. ಮನೆ ಊಟಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡಿ. ಏನಾದರೂ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡರೂ ತಕ್ಷಣ ವೈದ್ಯರನ್ನು ಭೇಟಿಯಾಗಿ. ನಿರ್ಲಕ್ಷ್ಯ ಮಾಡಿದರೆ ದೊಡ್ಡ ಬೆಲೆ ತೆರಬೇಕಾದೀತು. ಪ್ರತಿದಿನ ಕನಿಷ್ಠ 30 ನಿಮಿಷ ವಾಕಿಂಗ್, ಯೋಗ ಅಥವಾ ಪ್ರಾಣಾಯಾಮ ಮಾಡುವುದನ್ನು ನಿಮ್ಮ ಜೀವನ ಶೈಲಿಯನ್ನಾಗಿ ಅಳವಡಿಸಿಕೊಳ್ಳಿ. ಮಾರ್ಚ್ 25ರ ನಂತರ ನಿಮ್ಮ ಆರೋಗ್ಯದಲ್ಲಿ ಅದ್ಭುತವಾದ ಚೇತರಿಕೆ ಕಂಡುಬರುತ್ತದೆ ಹಾಗೂ ನಿಮ್ಮ ಮಾನಸಿಕ ನೆಮ್ಮದಿ ಕೂಡ ಮರಳುತ್ತದೆ. ಒಟ್ಟಾರೆಯಾಗಿ ನೋಡಿದಾಗ ಮಾರ್ಚ್ ತಿಂಗಳು ತುಲಾ ರಾಶಿಯವರಿಗೆ ಹಲವು ಅದ್ಭುತ ಅವಕಾಶಗಳನ್ನು ನೀಡಿದರೂ ಕೆಲವು ಸವಾಲುಗಳನ್ನು ಒಡ್ಡುತ್ತದೆ. ಮಾಸದ ಮೊದಲಾರ್ಧದಲ್ಲಿ ಸೂರ್ಯನ ಪ್ರಭಾವ ಅಷ್ಟೊಂದು ಉತ್ತಮವಾಗಿಲ್ಲ. ಕೆಲವು ವೃತ್ತಿಯವರಿಗೆ ಅನಿರೀಕ್ಷಿತ ಅಡೆತಡೆಗಳು, ಕೆಲಸದಲ್ಲಿ ವಿರೋಧಗಳು ಕಂಡುಬರಬಹುದು. ಅನಾವಶ್ಯಕವಾಗಿ ಸಾಲ ಮಾಡುವ ಪರಿಸ್ಥಿತಿ ಬರಬಹುದು. ಇನ್ನೊಬ್ಬರ ಜೊತೆ ಒರಟಾಗಿ ಮಾತನಾಡಿ ಬೇಡದ ಶತ್ರುಗಳನ್ನು ಕಟ್ಟಿಕೊಳ್ಳಬೇಡಿ. ತನ್ನ ಕೋಪವೇ ತನ್ನ ಶತ್ರು, ತನ್ನ ಶಾಂತಿಯೇ ತನಗೆ ರಕ್ಷೆ ಎಂಬ ಮಾತನ್ನು ಈ ತಿಂಗಳು ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ನೆನಪಿಸಿಕೊಳ್ಳಿ. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನವಿರಲಿ. ಬೇರೆಯವರ ವಿಚಾರದಲ್ಲಿ ತಲೆ ಹಾಕಬೇಡಿ. ಕೊನೆಯದಾಗಿ ಈ ಮಾಸದಲ್ಲಿ ಗ್ರಹಗಳಿಂದ ಉಂಟಾಗಬಹುದಾದ ನಕಾರಾತ್ಮಕ ಪ್ರಭಾವಗಳನ್ನು ತಗ್ಗಿಸಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ನಮ್ಮ ಋಷಿ ಮುನಿಗಳು ತಿಳಿಸಿರುವ ಕೆಲವು ಸರಳ ಮತ್ತು ಪ್ರಭಾವಶಾಲಿ ಪರಿಹಾರಗಳನ್ನು ನೋಡೋಣ. ನಿಮ್ಮ ದಿನನಿತ್ಯದ ಬಿಡುವಿಲ್ಲದ ಜೀವನದಲ್ಲಿ ಇವುಗಳಲ್ಲಿ ನಿಮಗೆ ಸಾಧ್ಯವಾಗುವ ಯಾವುದಾದರೂ 1-2 ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿ. ಪ್ರತಿ ಬುಧವಾರದಂದು ತಪ್ಪದೆ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ. ಓದಲು ಬಾರದಿದ್ದರೆ ಬೆಳಿಗ್ಗೆ ಮನೆಯಲ್ಲಿ ಅದನ್ನು ಮೊಬೈಲ್ನಲ್ಲಾದರೂ ಹಾಕಿ ಆಲಿಸಿ. ಗೋಮಾತೆಗೆ ಬುಧವಾರದಂದು ಬಾಳೆಹಣ್ಣು ಅಥವಾ ಹಸಿರು ಹುಲ್ಲನ್ನು ತಿನ್ನಿಸಿ. ಇದು ಬುಧ ಮತ್ತು ಶುಕ್ರ ದೋಷಗಳನ್ನು ನಿವಾರಿಸುತ್ತದೆ. ಶುಕ್ರವಾರದಂದು ಮಹಿಳೆಯರು ಅಥವಾ ಪುರುಷರು ಶುಚಿಭೂತರಾಗಿ ಶ್ರೀ ಲಲಿತಾ ಸಹಸ್ರನಾಮವನ್ನು ಪಠಿಸುವುದರಿಂದ ಮನೆಯಲ್ಲಿ ಐಶ್ವರ್ಯ, ನೆಮ್ಮದಿ ನೆಲೆಸುತ್ತದೆ. ಮನೆಯಲ್ಲಿ ಶ್ರೀ ಯಂತ್ರವಿದ್ದರೆ ಅದಕ್ಕೆ ಕುಂಕುಮಾರ್ಚನೆ ಮಾಡಿ ಶನಿವಾರದಂದು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಸುಂದರಕಾಂಡ ಪಾರಾಯಣ ಮಾಡಿ. ಸಾಧ್ಯವಾದರೆ ದೇವಸ್ಥಾನದಲ್ಲಿ ಭಕ್ತರಿಗೆ ಬೆಲ್ಲದ ಪಾನಕ ಮತ್ತು ಕೋಸಂಬರಿಯನ್ನು ವಿತರಿಸಿ. ನಿಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರಗುತ್ತದೆ. ಮೂಕ ಪ್ರಾಣಿಗಳಾದ ಬೀದಿ ನಾಯಿಗಳಿಗೆ, ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ಇಡುವ ಅಭ್ಯಾಸ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಕೈಲಾದ ಮಟ್ಟಿಗೆ ಬಡವರಿಗೆ ಹಾಗೂ ನಿರ್ಗತಿಕರಿಗೆ ಅನ್ನದಾನ ಮಾಡಿ. ಅನ್ನದಾನಕ್ಕಿಂತ ಮಿಗಿಲಾದ ದಾನ ಇನ್ನೊಂದಿಲ್ಲ. ಈ ಸಣ್ಣ ಪುಣ್ಯ ಕಾರ್ಯಗಳು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸುತ್ತ ಒಂದು ರಕ್ಷಾ ಕವಚವಾಗಿ ನಿಲ್ಲುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.